ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮಿಬ್ರು ಕೈ ಮುಗಿತೀನಿ, ದಯವಿಟ್ಟು ಇಲ್ಲೇ ಬಿಡಿ. ಅವ್ರು ಮೊದ್ಲೇ ಕೋಪದಾಗವ್ರೆ, ಅದೇ ಕೋಪಕ್ಕೆ ನಿಮ್ಗೆ ಏನೇನೋ ಹೇಳವ್ರೆ. ಆದ್ರೆ ನೀವು ವ್ಯಾಸ ಪಡ್ಕೋಬೇಡಿ. ಆಗಿರೋದೇನು ಸಣ್ಣ ತೆಪ್ಪಲ್ಲ ಅಲ್ವೇ? ನಮ್ಗೆ ಬರ್ತಿರೋ ಕೋಪಕ್ಕೆ ನೀನ್ ಇಲ್ಲೇ ಸಾಯಿಸಾಕ್ಬಿಡ್ತೀನಿ. ನೀನೇ ನನ್ನ ಕರ್ಕೊಂಡು ಹೋಗಿದ್ದು ಅಲ್ಲ. ನಮ್ಮ ಹತ್ರ ಬಂದು ಮಾತಾಡ್ಕೊಂಡು ಏನೋ ದೊಡ್ಡದಾಗಿ ಒಂದ್ ಮಾಡ್ಬಿಡ್ತೀನಿ ಹಾಗೆ ಹೇಗೆ ಅಂತೆಲ್ಲ ಹೇಳಿದೆ. ಬರ್ತಿರೋ ಕೋಪಕ್ಕೆ ನಿನ್ ಜೀವ ಎಲ್ಲ ತಗ್ಬೋಣ ಅಂತ ಅನ್ಸ್ತದೆ. ಬಿಡೋಣ, ನೀನ್ ಹೋಗಿರ್ಲಿಂದ ಹೋಗು ಅಂದೆ. ಮಾಮ್, ಅವಳನ್ನ ಕೊಂದ್ರೆ ತಪ್ಪಿಲ್ಲ. ನಂಗೆ ಬರ್ತಿರೋ ಕೋಪಕ್ಕೆ ಯಾರಾದ್ರೂ ಒಬ್ರು ಬಲಿ ಆಗ್ಲೇಬೇಕು. ನನಗೂ ಕೋಪ ಬರ್ತಿದೆ ಮಾಡಿ, ಆದ್ರೆ ಈಗ ನಾವು ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ಮತ್ತೆ ನಾವು ಎಡವು ಬೀಳ್ತೀವಿ ಅಷ್ಟೇ. ನೋಡು, ಇವಳೀಗ ನಮಗ್ ತಾಳ, ಒಂದಲ್ಲ ಒಂದಿನ ಇವಳು ನಮಗ್ ಬೇಕಾಗ್ತಾಳೆ. ಆದ್ರೆ ಈಗ ನಮ್ ಕಣ್ಣೆದುರುಗಡೆ ಕಾಣ್ತಿರೋದು ಆ ಶ್ರಾವಣಿ ಸುಬ್ಬು ಇಬ್ರೇ. ಅವರು ನಮಗ್ ಸೋಲ್ಸಿದ್ದಾರೆ ಅಂತ ಅನ್ಕೊಂಡು ನೆಮ್ಮದಿಯಾಗಿ ಮಲಗಿರ್ಬೋದು, ಆದ್ರೆ ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ಹೆಜೊಳಗೆ ಬೆಂಕಿ ಹತ್ಕೊಂಡು ಉರಿತಿದೆ. ಅವರಿಬ್ಬರನ್ನು ಬೂದಿ ಮಾಡಕ್ಕೆ ಅಂತಾನೆ ಇದು ಹತ್ಕೊಂಡು ಉರಿತಿರೋದು. ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ಈ ವಿಜಯಾಂಬಿಕಾ ಯಾರು ಅಂತ ತೋರಿಸ್ತೀನಿ. ನಾನು ಕದ್ದು ಸಂಪಾದನೆ ಮಾಡಿರೋ ಇಡೀ ಆಸ್ತಿ ಕರ್ಗೋದು ಪರವಾಗಿಲ್ಲ, ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ನೋಡಿ, ಆ ಶ್ರಾವಣಿ ಸುಬ್ಬು ಇಬ್ರು ನರಕದಲ್ಲಿರೋ ತರ ನರಳ್ಬೇಕು. ಅವ್ರ ಮನೆಗೆ ನೀರು, ಕರೆಂಟು, ಗ್ಯಾಸು ಯಾವುದು ಸಿಗ್ಬಾರ್ದು. ಏನೇನ್ ಬೇಕೋ ಎಲ್ಲ ಏರ್ಪಾಡು ಮಾಡಿ ದುಡ್ಡು ನಾನು ಕಳಿಸ್ಕೊಡ್ತೀನಿ. ಇದೇನಿದು? ನೀರ್ನ ಆಚೆ ತಗೊಂಡ್ಬರ್ತಾ ಇದೆಯಾ? ಯಾಕೆ ಇನ್ನು ನೀರ್ ಬಂದಿಲ್ಲ ಮನೇಲಿ? ನಿನ್ನೆ ರಾತ್ರಿಯಿಂದ ಬರ್ತಾ ಇಲ್ಲ ರೀ. ಕುಡಿಯೋದಕ್ಕೊಂದು ತೊಟ್ಟು ಇಲ್ವಲ್ಲ ಅಂತ ಆಚೆ ಇಟ್ಕೊಂಡ್ ಹೋದೆ. ಅಕ್ಕಪಕ್ಕದ ಮನೇಲೆಲ್ಲ ಬರ್ತಿದೆ, ನಮ್ಮ ಮನೇಲಿ ಮಾತ್ರ ಬರ್ತಾ ಇಲ್ವಲ್ಲ. ಏನೇ ಇದು? ನೆನ್ನೆ ನೋಡಿದ್ರೆ ಕರೆಂಟ್ ಇಲ್ಲ, ಇವಾಗ ನೋಡಿದ್ರೆ ನೀರ್ ಬರ್ತಾ ಇಲ್ಲ. ಹೀಗೆ ಆಗ್ಬಿಟ್ರೆ ಹೆಂಗಪ್ಪ? ಅವ ಸೊಸೈಟಿಗೆ ಹೋಗಿದ್ದೆ ಕಣಮ್ಮ. ಸೊಸೈಟಿಲಿ ನಮ್ಮ ಹೆಸರು ಡಿಲೀಟ್ ಆಗಿ ಹೋಗಿದೆ ಅಂತೆ. ಅದಕ್ಕೆ ಏನು ಕೊಡಲ್ಲ ಅಂತ ಹೇಳಿದ್ರು. ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿ ಕಳಿಸ್ಬಿಟ್ರಪ್ಪ. ನಾವೇನ್ ತಪ್ಪು ಮಾಡಿದ್ವಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ಮಾಹಿತಿನೂ ಕರೆಕ್ಟಾಗಿ ಕೊಟ್ಟಿದೀವಲ್ಲ. ಸೊಸೈಟಿಲಿ ನಮ್ಮ ಹೆಸರು ಯಾಕೆ ಡಿಲೀಟ್ ಆಗುತ್ತೆ? ಏನಾಯ್ತಪ್ಪ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ನೋಡಪ್ಪ, ನೆನ್ನೆಯಿಂದ ಕರೆಂಟ್ ಇಲ್ಲ, ನೀರು ಬರ್ತಾ ಇಲ್ಲ. ಈಗ ನೋಡಿದ್ರೆ ಸೊಸೈಟಿಲಿ ನಮ್ಮ ಹೆಸರನ್ನೆಲ್ಲ ಡಿಲೀಟ್ ಮಾಡ್ತಿರುತ್ತೆ. ಅಯ್ಯಯ್ಯೋ, ಒಂದೇ ದಿನದಲ್ಲಿ ಹೀಗೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅತ್ತೆ, ಗ್ಯಾಸ್ ಖಾಲಿ ಆಗೋಗ್ಬಿಟ್ಟಿದೆ. 3 ದಿನದ ಹಿಂದೆನೆ ಮೆಸೇಜ್ ಬಂದಿತ್ತು ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗುತ್ತೆ ಅಂತ. ಆದ್ರೆ ಇನ್ನೂ ಬಂದಿಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಾ? ಒಂದು ನಿಮಿಷ ಡೆಲಿವರಿ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಏನಪ್ಪ ಆಯ್ತು? ಕಾಲ್ ಕಟ್ಟಾಗೋಯ್ತಪ್ಪ. ಅಯ್ಯೋ ಅಯ್ಯಯ್ಯೋ ದೇವ್ರೆ, ಏನಾಗ್ತಿದೆ ನಮ್ಮ ಮನೇಲಿ? ಕರೆಂಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಅಡುಗೆ ಮಾಡೋಣ ಅಂದ್ರೆ ದಿನಸಿ ಸಾಮಾನಿಲ್ಲ, ಕೊನೆ ಪಕ್ಷ ಕಾಫಿ ಟೀನಾರು ಮಾಡ್ಕೊಳ್ಳೋಣ ಅಂದ್ರೆ ಗ್ಯಾಸ್ ಇಲ್ಲ. ಸುಬ್ರಹ್ಮಣ್ಯ, ಏನೋ ಆಗ್ತಿದೆ. ನೋಡು ಬ್ರೋ, ಈ ಕಾಂತಮ್ಮ ಲಾಭ ಇಲ್ಲದೆ ಏನು ಯೋಚನೆ ಮಾಡಲ್ಲ. ಈಗ ಅಲ್ಲಿ ನಿನ್ನ ಮನೆಯಲ್ಲಿ ವರಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ಇಲ್ಲಿ ಸುಬ್ಬು ಚಡಪಡಿಸ್ತಾನೆ.
ಅವಳಲ್ಲಿ ಅಯ್ಯೋ ನನ್ ಕೆಲಸ ಕಳ್ಕೊಂಡೆ ಅಂದ್ರೆ ಇವನಿಗೆ ಕರುಳು ಚುರುಕನತ್ತೆ. ತಂಗಿ 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 ಬಾಳ್ ಹಿಂಗಾಯ್ತು, ತಂಗಿ ಬಾಳ್ ಹಂಗಾಯ್ತು ಅಂದ್ಬಿಟ್ಟು ಕಂಗಾಲಾಗ್ಬೇಕು ಅವನು. ಆ ತರ ಮಾಡು. ಓಹೋ, ಇದಾ ವಿಷಯ? ಅದೇ ವಿಷಯ. ಸರಿ ಬ್ರೋ, ನನಗೆ ಹೇಳಿದಿರಲ್ಲ, ಇದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಕೆಲಸ. ಆದ್ರೆ ನನ್ನ ಮಗನ ಕೆಲಸ ಮೊದ್ಲು ಈ ಕೆಲಸ ಮುಗಿಸಿ, ಮುಂದೆ ನಿಮ್ ಮಗನಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಹೌದು ಬ್ರೋ, ಕೆಲ್ಸ ಕೊಡ್ಸಕ್ಕೆ ಅಂತಾನೆ ಇದಾರಲ್ಲ ನಮ್ಮ ಆ ಕುಬೇರನ್ನ ಕೊನೆಯ ತಂಗಿ ಕುಬೇರಕ್ಕ, ಅವಳು ಕೊಡಿಸ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಮೊದ್ಲು ನೀವು ಮನೆಗೆ ಹೋಗಿ ಮಾಡ್ಬೇಕಾಗಿರೋ ಕೆಲಸನ ಮಾಡಿ ಅಷ್ಟು ಸಾಕು. ಕೆಲಸದ ಬಗ್ಗೆ ಯೋಚನೆ ಮಾಡ್ಬೇಡ ಬ್ರೋ. ಆಯ್ತು ಬಿಡಿ ಬ್ರೋ, ನಾನು ನೋಡ್ಕೊತೀನಿ. ಮನೆ ಮಗನೇ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡದೆ ಮನೇಲಿ ಕೂತಿದ್ದಾನೆ, ಅವನ ಹೆಂಡತಿ ಕೆಲಸ ಮಾಡ್ತಿದ್ದಾಳೆ. ಹಾಗಾಗಿ ಅವಳಿಗೆ ದುರಹಂಕಾರ ಬರುತ್ತೆ. ಅದು ಇದು ಒತ್ತ ನ್ಯಾಪ ಮಾಡಿ ಏನಾದ್ರೂ ಒಂದು ಹೇಳಿ ಆ ಸೊಸೆ ಕೆಲಸ ಮಾಡ್ತಾವಳಲ್ಲ, ಅವಳನ್ನ ಕೆಲಸದಿಂದ ಬಿಡಿಸು. ಈಗ ಅಲ್ಲಿ ನಿನ್ನ ಮನೆಯಲ್ಲಿ ವರಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ಇಲ್ಲಿ ಸುಬ್ಬು ಚಡಪಡಿಸ್ತಾನೆ. ಅವಳಲ್ಲಿ ಅಯ್ಯೋ ನನ್ ಕೆಲಸ ಕಳ್ಕೊಂಡೆ ಅಂದ್ರೆ ಇವನಿಗೆ ಕರುಳು ಚುರುಕನತ್ತೆ. ಲೋ ಮಗ್ನೆ, ನಿನ್ ಕೆಲಸ ಹೇಗ್ ನಡೀತಿದ್ಯಾ? ಚೆನ್ನಾಗ್ತಿದೆಯಮ್ಮ. ಅದೇ ಅವ್ರ ಕೆಲ್ಸಕ್ಕೇನು ತುಂಬಾನೇ ಚೆನ್ನಾಗಿ ನಡೀತಿದೆ. ಈಗ ಇನ್ನೊಂದು ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಓಹೋ, ಗಂಡನ್ ವಹಿಸ್ಕೊತಾಳೆ ಅಂದ್ರೆ ಇವಳಿಗೂ ವಿಷಯ ಗೊತ್ತಿದೆ ಅಂತಾನೆ ಆಯ್ತು. ಯಾಕಮ್ಮ ಇದ್ದಕ್ಕಿದ್ದಾಗೆ ಕೆಲ್ಸದ ಬಗ್ಗೆ ಕೇಳ್ತಿದ್ಯಾ? ಏನು ಇಲ್ವೇ, ಮಗ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾನೆ ಅಂದಾಗ ತಾಯಿಯಾದೊಳಗೆ ಒಂದೆರಡು ಆಸೆಗಳನ್ನ ಈಡೇರಿಸ್ಕೋಬೇಕು ಅನ್ಸಲ್ವಾ, ಅದಕ್ಕೆ ಕೇಳ್ದೆ. ಆಸೆಗಳ ನಿನ್ನ ಆಸೆಗಳು ಈಡೇರ್ಸಕ್ ನಾನಿಲ್ವೇನೆ? ಏನು ಬೇಕಾಗಿಲ್ಲ, ಸುಮ್ಮನಿರಿ. ನನ್ನ ಆಸೆಗಳನ್ನ ನನ್ನ ಮಗನೇ ಈಡೇರಿಸ್ಬೇಕು. ಅಲ್ಲ, ಇಷ್ಟು ಕಷ್ಟಪಟ್ಟು ಹೊತ್ತು ಹೆತ್ತು ಸಾಕಿಲ್ವಾ? ಈ ತಾಯಿ ಕೇಳಿದ್ದನ್ನ ಕೊಡ್ಸಕ್ಕಾಗಲ್ವಾ ಅವನು? ವರ್ಧ, ನೀನು ಕೈ ತುಂಬಾ ಸಂಪಾದನೆ ಮಾಡ್ತಿದ್ಯಾ, ಲಕ್ಷ ಲಕ್ಷ ದುಡಿತಿದ್ಯಾ, ಇವಾಗ ಪ್ರಮೋಷನ್ ಬೇರೆ ಬರ್ತಿದೆ ಅಂತೀಯಲ್ಲ, ನನಗೆ ಒಂದ್ 2 ಎಳೆ ಚಿನ್ನದ ಸರ ಮಾಡಿಸ್ಕೊಡ್ತೀಯ? ಚಿನ್ನದ ಸರ ಬೇಕು ಅಂದ್ರೆ ನನ್ನನ್ನು ಕೇಳೆ, ನಾನ್ ಮಾಡಿಸ್ಕೊಡ್ತೀನಿ. ಮಕ್ಕಳನ್ನ ಯಾಕೆ ಗೋಳೆ ಕೊತ್ಯಾ? ತಪ್ಪೇನು? ನನ್ನ ಮಗ ನನಗೆ ಚಿನ್ನದ ಸರ ಮಾಡಿಸ್ಕೊಡಲ್ಲ ಅಂತನಾ? ಏನೋ ವರ್ಧ, ನನಗೊಂದು ಚಿನ್ನದ ಸರ ಮಾಡಿಸ್ಕೊಡಲ್ವೇನೋ ನೀನು?